ಈ ಎಪಿಸೋಡ್ ಶುರುವಾಗುತ್ತದೆ ಜೆಮಿ ಮತ್ತು ಬ್ರಾನ್ ನದಿಯಲ್ಲಿ ಈಜಿ ಮತ್ತೊಂದು ದಡಕ್ಕೆ ಸೇರಿದ್ದಾರೆ. ಹಿಂದಿನ ಎಪಿಸೋಡ್ ಅಲ್ಲಿ ಜೆಮಿ ಡಿನೇರಿಯಸ್ ಗಳನ್ನು ಕೊಲ್ಲಲು ಮುಂದಾದಾಗ ಡ್ರ್ಯಾಗನ್ ಇವರ ಮೇಲೆ ಬೆಂಕಿ ಉಗುಳಿರುತ್ತದೆ. ಬೆಂಕಿ ಇವನಿಗೆ ಟಚ್ ಆಗುವ ಮೊದಲೇ ಬ್ರಾನ್ ಇವನನ್ನು ನದಿಗೆ ತಳ್ಳಿ ಅಲ್ಲಿಂದ ಇವರಿಬ್ಬರು ಎಸ್ಕೇಪ್ ಆಗಿ ಬಂದಿರುತ್ತಾರೆ. ಇಲ್ಲಿ ಜೆಮಿ ತುಂಬಾ ಭಯಭೀತನಾಗಿದ್ದಾನೆ. ತಾನು ಸತ್ಯ ಹೋಗಿದ್ದೇನೆಂದು ಅಂದುಕೊಂಡಿದ್ದನು. ಬ್ರಾನ್ ಜೆಮಿಗೆ ಬೈಯುತ್ತಿದ್ದಾನೆ, ನಿನಗೇನಾದರೂ ತಲೆಗೆಟ್ಟಿದೆಯಾ? ಅದು ಡ್ರ್ಯಾಗನ್, ಅದರ ಹತ್ತಿರ ಹೋಗಿದೆಯಲ್ಲ, ನೀನೆಂತ ಮುಟ್ಟಾಳ ಎಂದು ಬೈಯುತ್ತಿದ್ದಾನೆ. ನಿನ್ನಿಂದ ನನಗೆ ಸಿಗಬೇಕಾದ ವಸ್ತುಗಳು ನನಗೆ ಸಿಗುವವರೆಗೂ ನಾನಿನ್ನನ್ನು ಸಾಯಲು ಬಿಡುವುದಿಲ್ಲವೆಂದು ಬ್ರಾನ್ ಹೇಳುತ್ತಿದ್ದಾನೆ. ಜೆಮಿ ಹೇಳುತ್ತಾನೆ, ಬರೀ ಒಂದು ಡ್ರ್ಯಾಗನ್ ಇಂದಾನೆ ಇಷ್ಟೆಲ್ಲ ಧ್ವಂಸವಾಗಿದೆ. ಅವಳ ಬಳಿ ಇನ್ನೆರಡು ಡ್ರ್ಯಾಗನ್ಸ್ ಗಳಿವೆ. ಈ ವಿಷಯ ನಾನು ಆದಷ್ಟು ಬೇಗ ಸರ್ಸಿಗೆ ತಿಳಿಸಬೇಕೆಂದು ಇವರಿಬ್ಬರು ಇಲ್ಲಿಂದ ಎದ್ದು ಹೋಗುತ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಟಿರಿಯನ್ ಘನಘೋರ ಬ್ಯಾಟಲ್ ಮುಗಿದ ಮೇಲೆ ಯುದ್ಧ ಭೂಮಿಯಲ್ಲಿ ಅಡ್ಡಾಡುತ್ತಿರುತ್ತಾನೆ. ಹೆಣಗಳ ರಾಶಿ, ಸುಟ್ಟುಹೋದ ವಸ್ತುಗಳು, ಸುಟ್ಟುಹೋದ ಮೃತದೇಹಗಳನ್ನು ನೋಡಿ ಇವನು ತುಂಬಾನೇ ಬೇಜಾರಾಗುತ್ತಾನೆ. ಇವನಿಲ್ಲಿ ವಾಕ್ ಮಾಡೋದು ನೋಡುತ್ತಿದ್ದರೆ ನಮಗೆ ಮೌರ್ಯ ಸಾಮ್ರಾಟದ ಅಶೋಕ ನೆನಪಾಗುತ್ತಾರೆ. ಅಶೋಕನು ಕಳಿಂಗ್ ಮೇಲೆ ಯುದ್ಧ ಸಾರಿದ್ದನು. ಈ ಯುದ್ಧದಲ್ಲಿ ಸುಮಾರು 2-3 ಲಕ್ಷ ಜನರು ಸಾವನ್ನಪ್ಪಿದರು. ಈ ಯುದ್ಧ ಎಷ್ಟು ಭೀಕರವಾಗಿತ್ತೆಂದರೆ ದಯಾನದಿ ಕೆಮ್ಮಣ್ಣಿಗೆ ತಿರುಗಿತ್ತು. ಯುದ್ಧ ಭೂಮಿಯಲ್ಲಿ ಆನೆ ಕುದುರೆಗಳ ದೇಹಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಯುದ್ಧದ ಗೆಲುವಿನ ನಂತರ ರಣರಂಗವನ್ನು ನೋಡಕ್ಕೆ ಬಂದ ಅಶೋಕ ಈ ದೃಶ್ಯಗಳನ್ನು ನೋಡಿ ಒಮ್ಮೆಲೆ ಶಾಕ್ ಆಗಿಬಿಟ್ಟರು. ಈ ಭೀಕರ ರಕ್ತಪಾತ ಇವರನ್ನು ಚೇಂಜ್ ಮಾಡಿತು. ಬರೀ ಒಂದು ರಾಜ್ಯವನ್ನು ಪಡೆಯೋಕೆ ಲಕ್ಷ ಜನರ ಜೀವ ತೆಗೆದುಕೊಳ್ಳಬೇಕಾಯಿತು ಎಂದು ಇವರು ಮನನೊಂದು ಆಗಿಂದ ಯಾರನ್ನೂ ಕೊಲ್ಲಬಾರದೆಂದು ತೀರ್ಮಾನಿಸಿಕೊಂಡರು. ಇವರು ಹೊಡೆದಾಟ ಯುದ್ಧಗಳೆಲ್ಲ ವೇಸ್ಟ್ ಎಂದು ರಾಜ್ಯಾದ್ಯಂತ ಪ್ರಚಾರ ಮಾಡಿದರು. ಟಿರಿಯನ್ಗೂ ಇಲ್ಲಿ ಹಾಗೆಯೇ ಅನಿಸುತ್ತಿದೆ. ಆದರೆ ಈಗ ಡಿನೇರಿಯಸ್ಗಳನ್ನು ಕಂಟ್ರೋಲ್ ಮಾಡೋದಾದರೂ ಯಾರು? ನೆಕ್ಸ್ಟ್ ಡಿನೇರಿಯಸ್ ಈ ಬ್ಯಾಟಲ್ ಅಲ್ಲಿ ಉಳಿದ ಸೈನಿಕರಿಗೆ ಹೇಳುತ್ತಿದ್ದಾಳೆ, ನೀವು ಅಂದುಕೊಂಡಷ್ಟು ಕ್ರೂರಿ ನಾನಲ್ಲ. ನಾನು ನಿಮ್ಮೆಲ್ಲರ ಒಳ್ಳೆಯದನ್ನೇ ಬಯಸುವವಳು. ಯಾರು ನನ್ನ ಮುಂದೆ ತಲೆಬಾಗಿ ನನ್ನನ್ನು ನಿಮ್ಮ ರಾಣಿ ಎಂದು ಸ್ವೀಕರಿಸುತ್ತಾರೋ ನಾನು ಅವರಿಗೆ ಪ್ರಾಣಭಿಕ್ಷೆ ಕೊಡುತ್ತೇನೆಂದಾಗ ಈ ಗುಂಪಲ್ಲಿರುವ ಅರ್ಧದಷ್ಟು ಜನರು ತಲೆಬಾಗುತ್ತಾರೆ. ರ್ಯಾಂಡಲ್ ಟಾರ್ಲಿ ಹಠಮಾರಿ ವ್ಯಕ್ತಿ. ಇವರೊಬ್ಬರೇ ಸರ್ಸಿಗೆ ಲಾಯಲ್. ನಾನು ವಿದೇಶಿ ಶತ್ರುಗಳ ಮುಂದೆ ತಲೆಬಾಗುವುದಿಲ್ಲವೆಂದು ಹೇಳಿ ಟಿರಿಯನ್ಗೆ ನೀನೊಬ್ಬ ಮೋಸಗಾರ, ಸ್ವಂತ ತಂದೆಯನ್ನೇ ಕೊಂದವನು ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಟಿರಿಯನ್ಗೆ ಬೇಜಾರಾಗುತ್ತದೆ. ಆದರೂ ಟಿರಿಯನ್ ರ್ಯಾಂಡಲ್ಗೆ ತಿಳಿಸುತ್ತಾನೆ, ಆತರ ಪಡಬೇಡಿ, ಎಲ್ಲ ಒಳ್ಳೆಯದಾಗುತ್ತೆಂದು ಏನೇ ಹೇಳಿದರೂ ರ್ಯಾಂಡಲ್ ತಲೆಬಾಗುವುದಿಲ್ಲ. ಟಿರಿಯನ್ ಡಿನೇರಿಯಸ್ಗೆ ಇವರಿಗೇನು ಮಾಡಬೇಡಿ ಎಂದು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡರೂ ಏನೂ ಪ್ರಯೋಜನವಾಗುವುದಿಲ್ಲ. ಡಿನೇರಿಯಸ್ ಡ್ರಕಾರಿಸ್ ಅಂತ ಹೇಳಿದ ಕೂಡಲೇ ಡ್ರ್ಯಾಗನ್ ಈ ತಂದೆ ಮತ್ತು ತಂದೆಗೆ ತಕ್ಕ ಮಗನ ಮೇಲೆ ಬೆಂಕಿ ಉಗುಳಿ ಇವರಿಬ್ಬರನ್ನು ಸುಟ್ಟಾಕುತ್ತದೆ. ಈ ದೃಶ್ಯ ನೋಡಿ ಇನ್ನುಳಿದ ಅರ್ಧದಷ್ಟು ಜನರು ಡಿನೇರಿಯಸ್ ಮುಂದೆ ತಲೆಬಾಗುತ್ತಾರೆ. ಈಗಿಲ್ಲಿ ಸತ್ತಿರುವುದು ಸ್ಯಾಮ್ಯುಯಲ್ ಟಾರ್ಲಿನ ತಂದೆ ಮತ್ತು ಈತನ ಸಹೋದರ. ಇಲ್ಲಿ ಡಿನೇರಿಯಸ್ ಒಂದು ಮಿಸ್ಟೇಕ್ ಮಾಡಿದ್ದಾಳೆ. ರ್ಯಾಂಡಲ್ ಟಾರ್ಲಿ ಯಾರು, ಇವರ ಬ್ಯಾಕ್ಗ್ರೌಂಡ್ ಏನೆಂದು ಸ್ವಲ್ಪ ವಿಚಾರಿಸಿಕೊಳ್ಬೇಕಾಗಿತ್ತು. ರ್ಯಾಂಡಲ್ ಟಾರ್ಲಿ ಇವರೊಂಥರ ಕಟ್ಟಪ್ಪ ಇದ್ದ ಹಾಗೆ, ಸಿಂಹಾಸನಕ್ಕೆ ನಿಷ್ಠಾವಂತ. ಈಗ ಸಿಂಹಾಸನದ ಮೇಲೆ ಸರ್ಸಿ ಕುಳಿತಿದ್ದಾಳೆ. ಅದಕ್ಕಾಗಿ ಸರ್ಸಿಯನ್ನು ಬಿಟ್ಟುಕೊಡುತ್ತಿಲ್ಲ. ಇದಕ್ಕಿಂತ ಮೊದಲು ಅಂದ್ರೆ ರಾಬರ್ಟ್ ರೆಬೆಲಿನಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದರು ಮ್ಯಾಡ್ ಕಿಂಗ್. ಅಂದು ಮ್ಯಾಡ್ ಕಿಂಗ್ ಅನ್ನು ತುಂಬಾ ಜನ ಮೋಸ ಮಾಡಿದ್ದರು. ಆದರೆ ರ್ಯಾಂಡಲ್ ಟಾರ್ಲಿ ಒಬ್ಬರೇ ತಮ್ಮ ನಿಷ್ಠೆಯನ್ನು ತೋರಿಸಿ ಯುದ್ಧ ಮೈದಾನದಲ್ಲಿ ರಾಬರ್ಟ್ ಜೊತೆ ಫೈಟ್ ಮಾಡುವಾಗ ರಾಬರ್ಟ್ ಅನ್ನು ಸೋಲಿಸಿದವರು. ಇಂಥ ನಿಷ್ಠಾವಂತ ವ್ಯಕ್ತಿಯನ್ನು ಈ ರೀತಿ ಕೊಲ್ಲಬಾರದಿತ್ತು. ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಜೆಮಿ ಸರ್ಸಿ ಬಳಿ ಬಂದು ಎಲ್ಲವನ್ನು ವಿವರಿಸುತ್ತಾನೆ. ದೋಥರಾಕಿ ಆರ್ಮಿ ತುಂಬಾ ಸ್ಟ್ರಾಂಗ್ ಆಗಿದೆ. ಬರೀ ಅವಳು ಒಂದು ಡ್ರ್ಯಾಗನ್ ನಮ್ಮನ್ನ ಈ ಮಟ್ಟಕ್ಕೆ ಲಾಸ್ ಮಾಡಿದೆಂದರೆ ಅವಳ ಬಳಿ ಇನ್ನೆರಡು ಡ್ರ್ಯಾಗನ್ಸ್ ಗಳಿವೆ. ನಾವು ಈ ಯುದ್ಧ ಗೆಲ್ಲುವುದು ಸಾಧ್ಯವಿಲ್ಲವೆಂದಾಗ ಸರ್ಸಿ ಹೇಳುತ್ತಾಳೆ, ನಾವೀಗ ಸರೆಂಡರ್ ಆದರೆ ಅವಳು ಹೇಗೂ ನಮ್ಮನ್ನು ಕೊಂದೇ ಕೊಳ್ಳುತ್ತಾಳೆ. ಅದಕ್ಕಿಂತ ಬೆಟರ್ ನಮ್ಮ ಈ ಸ್ಥಾನವನ್ನು ಕಳೆದುಕೊಳ್ಳದೆ ಪ್ರಯತ್ನ ಪಡಲೇಬೇಕೆಂದು ಹೇಳಿ ಸರ್ಸಿ ಟಿರಿಯನ್ ಅನ್ನು ಕೆಟ್ಟದಾಗಿ ಬೈಯುತ್ತಾಳೆ. ಅವನು ಮೋಸಗಾರ, ನಮ್ಮ ಮಗ ಮತ್ತು ತಂದೆಯನ್ನು ಕೊಂದವನು ಎಂದಾಗ ಜೆಮಿ ಒಲೆನ್ನ ಹೇಳಿದ ಆ ಸತ್ಯವನ್ನು ಇಲ್ಲಿ ಬಿಚ್ಚಿಡುತ್ತಾನೆ. ನಮ್ಮ ಮಗನನ್ನು ಕೊಂದಿದ್ದು ಟಿರಿಯನ್ ಅಲ್ಲ, ಅದು ಲೇಡಿ ಒಲಿನ್ನ ಎಂದು ಹೇಳಿದ ಕೂಡಲೇ ಸರ್ಸಿಯ ರಕ್ತ ಕುದಿಯುತ್ತದೆ. ನಾನೆನಿಗೆ ಮೊದಲೇ ಹೇಳಿದೆ, ಅವಳನ್ನು ಸುಮ್ಮನೆ ಬಿಡಬಾರದು, ಟಾರ್ಚರ್ ಕೊಟ್ಟು ಸಾಯಿಸಬೇಕು. ನೀನೇ ಅವಳನ್ನು ವಿಷ ಕೊಟ್ಟು ಇಷ್ಟು ಈಸಿಯಾಗಿ ಸಾಯಿಸಿ ತಪ್ಪು ಮಾಡಿದೆ ಎಂದು ಬೈಯುತ್ತಾಳೆ. ಅವಳು ಮಾಡಿದ ತಪ್ಪಿಗೆ ಅವಳು ಅನುಭವಿಸಿದ್ದಾಳೆ. ಮಗ ಸತ್ತ, ಮೊಮ್ಮಕ್ಕಳು ಸತ್ತರು ಎಂದು ಹೇಳಿ ಸರ್ಸಿಗೆ ಸಮಾಧಾನ ಮಾಡುತ್ತಾನೆ. ಇಲ್ಲಿ ಸರ್ಸಿಯನ್ನು ನೋಡುತ್ತಿದ್ದರೆ ಇವಳು ಡಿನೇರಿಯಸ್ ಮುಂದೆ ಅಷ್ಟು ಈಸಿಯಾಗಿ ಸೋಲನ್ನು ಒಪ್ಪುವವಳಲ್ಲ. ನೆಕ್ಸ್ಟ್ ಸೀನಲ್ಲಿ ಡಿನೇರಿಯಸ್ ತನ್ನ ಡ್ರ್ಯಾಗನ್ ಒಂದಿಗೆ ಡ್ರ್ಯಾಗನ್ ಸ್ಟೋನ್ಗೆ ಮರಳಿ ಬಂದಿದ್ದಾಳೆ. ಡ್ರ್ಯಾಗನ್ ಕೆಳಗಿಳಿದು ಜಾನ್ ಕಡೆಗೆ ಓಡಿ ಬರುತ್ತದೆ. ಒಂದು ದೈತ್ಯ ಜೀವಿ ತಮ್ಮ ಕಡೆನೇ ಓಡಿ ಬರುತ್ತೆಂದರೆ ಯಾರಾದರೂ ನೋಡುಗರು ನಡುಗುತ್ತಾರೆ. ಇಲ್ಲಿ ಜಾನು ಸಹ ಸ್ವಲ್ಪ ಬೆವರುತ್ತಾನೆ. ನಂತರ ಜಾನ್ ಈ ಡ್ರ್ಯಾಗನ್ ಹತ್ತಿರ ಮೆಲ್ಲನೆ ಬರ್ತಿರುತ್ತಾನೆ. ಡ್ರ್ಯಾಗನ್ ಇವನ ಕೈ ಮುಗಿಸಿ ನೋಡಿ ಇವನನ್ನು ತನ್ನನ್ನು ಮುಟ್ಟಲು ಅನುಮತಿ ಕೊಡುತ್ತದೆ. ಇದು ನೋಡಿ ಡಿನೇರಿಯಸ್ ಇಂಪ್ರೆಸ್ ಆಗುತ್ತಾಳೆ. ನಂತರ ಡಿನೇರಿಯಸ್ ಜಾನ್ಗೆ ನನ್ನ ಡ್ರ್ಯಾಗನ್ಸ್ ಗಳು ನೋಡಲು ತುಂಬಾ ಸುಂದರವಾಗಿದೆಯಲ್ಲವೇ ಎಂದಾಗ ಜಾನ್ ಹೌದು ತುಂಬಾ ಸುಂದರವಾಗಿವೆ, ಈ ನಿಮ್ಮ ಪ್ರಾಣಿಗಳು ಎಂದಾಗ ಡಿನೇರಿಯಸ್ ಹೇಳುತ್ತಾಳೆ, ಇವು ಪ್ರಾಣಿಗಳಲ್ಲ, ಇವು ನನ್ನ ಮಕ್ಕಳು ಎಂದು ಹೇಳುತ್ತಾಳೆ. ಡಿನೇರಿಯಸ್ಗೆ ಯುದ್ಧ ಭೂಮಿಯಲ್ಲಿ ಡ್ರ್ಯಾಗನ್ಸ್ ಗಳನ್ನು ಬಳಸಬಾರದಿತ್ತೆಂದು ಜಾನ್ ಅಡ್ವೈಸ್ ಮಾಡಿದಾಗ ಡಿನೇರಿಯಸ್ ತಾನು ಮಾಡ್ತಿರೋದೇ ಸರಿಯಾಗಿದೆ, ಜಗತ್ತನ್ನು ಸರಿದಾರಿಗೆ ತರಲು ಜನರ ಒಳ್ಳೆಯದಕ್ಕಾಗಿ ಕೆಲವರನ್ನು ಸಾಯಿಸಬೇಕಾಗುತ್ತದೆ, ವೈಲೆನ್ಸ್ ಇರಬೇಕೆಂಬುದೇ ಡಿನೇರಿಯಸ್ ವಾದ. ನಂತರ ಡಿನೇರಿಯಸ್ ಜಾನ್ಗೆ ಹೇಳುತ್ತಾಳೆ,
ನೀವಿಲ್ಲಿ ಬಂದಾಗ ಸರಳವೋಸ್ ಹೇಳುತ್ತಿದ್ದರು, ನಿಮ್ಮವರೇ ನಿಮ್ಮನ್ನು ಕೊಂದಿದ್ದರೆಂದು. ಏನಿದರ ಅರ್ಥವೆಂದಾಗ ಜಾನ್ ಅದೆಲ್ಲ ಏನೂ ಇಲ್ಲ, ಸರಳವೋ ಸುಮ್ಮನೆ ಎಮೋಷನ್ ಅಲ್ಲಿ ಏನೇನೋ ಹೇಳ್ಬಿಟ್ರು ಎಂದು ಮಾತನ್ನು ಮರೆ ಮಾಡುತ್ತಿರುತ್ತಾನೆ. ಆಗಿಲಿಗೆ ಜೋರ ಮುರ್ಮುಟ್ ಬರುತ್ತಾನೆ. ಜೋರ ಗ್ರೇಸ್ ಕೆಲಿಗೆ ಕ್ಯೂರ್ ಆಗಿ ಬಂದಾಯ್ತು. ಡಿನೇರಿಯಸ್ ಜೋರನನ್ನು ಮತ್ತೆ ನೋಡಿ ಹ್ಯಾಪಿಯಾಗಿ ಇವನನ್ನು ಅಪ್ಪಿಕೊಳ್ಳುತ್ತಾಳೆ. ಡಿನೇರಿಯಸ್ಗೆ ಜೋರ ಒಬ್ಬ ಬೆಸ್ಟ್ ಫ್ರೆಂಡ್. ಇವರೊಬ್ಬರೇ ಇವಳ ಪ್ರತಿಯೊಂದು ನೋವು ನಲಿವಿಗೆ ಸಾಥ್ ಕೊಟ್ಟಿದ್ದಾರೆ. ಇವರಿಬ್ಬರು ಅತಿ ದೊಡ್ಡ ಪ್ರಯಾಣ ಬೆಳೆಸಿದವರು. ವಿಂಟರ್ಫೆಲ್ ಅಲ್ಲಿ ಬ್ರ್ಯಾನ್ ಕೆಲವು ಕಾಗೆಗಳ ಮೇಲೆ ವಾರ್ ಮಾಡಿ ಈ ಕಾಗೆಗಳ ಮುಖಾಂತರ ಬಿಯಾಂಡ್ ದ ವಾಲ್ ಅಲ್ಲಿ ಏನೇನ್ ನಡೀತಿದೆ ಎಂದು ತಿಳಿದುಕೊಳ್ಳುತ್ತಿರುತ್ತಾನೆ. ವಾಲ್ ಅಲ್ಲಿ ಒಟ್ಟು 19 ಕ್ಯಾಸಲ್ಸ್ಗಳಿವೆ. ಅದರಲ್ಲಿ ಒಂದು ಈಸ್ಟ್ ವಾಚ್ ಬೈ ದ ಸಿ. ಈ ಈಸ್ಟ್ ವಾಚ್ ಕ್ಯಾಸಲ್ ಮೇಲಿಂದಾನೇ ಕಾಗೆಗಳು ಕ್ರಾಸ್ ಮಾಡಿ ವಾಲಿಂದ ತುಂಬಾ ದೂರ ಪ್ರಯಾಣ ಮಾಡುತ್ತವೆ. ಆಗ ನಮಗಿಲ್ಲಿ ಕಾಣಿಸುತ್ತವೆ ನೈಟ್ ಆರ್ಮಿ ಮತ್ತು ನೈಟ್ ಕಿಂಗ್. ನೈಟ್ ಕಿಂಗ್ ತುಂಬಾ ಚಾಣಾಕ್ಷ, ತನ್ನನ್ನು ಸ್ಪೈ ಮಾಡುತ್ತಿದ್ದಾರೆಂದು ಬಹಳ ಬೇಗನೆ ಅರಿತುಕೊಳ್ಳುತ್ತಾನೆ. ನೈಟ್ ಕಿಂಗ್ ಲವಕ್ಕಂತ ತಿರುಗಿ ನೋಡಿದಾಗ ಕಾಗೆಗಳು ಹೆದರಿ ಬಿಡುತ್ತವೆ. ಬ್ರ್ಯಾನು ಸಹ ಹೆದರುತ್ತಾನೆ. ಜೊತೆಗೆ ನಮಗೂ ಕೂಡ ಇವನ ನೋಟ ನೋಡಿ ಎದೆ ಝಲ್ಲನ್ನುತ್ತದೆ. ಬ್ರ್ಯಾನ್ ಮಿಸ್ಟರ್ ವಾಲ್ಕರ್ ಅನ್ನು ಕರೆದು ವೈಟ್ ವಾಲ್ಕರ್ಸ್ ವಾಲ್ ಹತ್ತಿರಕ್ಕೆ ಬರುತ್ತಿವೆ, ನಾವೀಗ ಪ್ರಿಪೇರ್ ಆಗಬೇಕು, ಅಲರ್ಟ್ ಆಗಿರಬೇಕೆಂದು ದೇಶದ ಮೂಲೆ ಮೂಲೆಗೆ ಪತ್ರ ಬರೆದು ಕಳಿಸಲು ಹೇಳುತ್ತಾನೆ. ಬ್ರ್ಯಾನಿನ ಒಂದು ಲೆಟರ್ ಸಿಟಿಡೆಲ್ಗೆ ತಲುಪುತ್ತದೆ. ಇಲ್ಲಿನ ಮೆಸ್ಟರ್ಸ್ ಈ ಪತ್ರದಲ್ಲಿರುವ ಮ್ಯಾಟರ್ ಅನ್ನು ತಮಾಷೆಯಾಗಿ ನೋಡುತ್ತಾರೆ. ಇದೇ ಸಮಯದಲ್ಲಿ ಸ್ಯಾಮ್ಯಲ್ ಇವರಿಗೆಲ್ಲ ಊಟ ಬಡಿಸುತ್ತಿರುತ್ತಾನೆ. ಮೆಸ್ಟರ್ಸ್ ಹೇಳುತ್ತಾರೆ, ಯಾರೋ ಒಬ್ಬ ಅಂಗವಿಕಲ ಬಾಲಕ ಬ್ರ್ಯಾನ್ ಸ್ಟಾರ್ಕ್ ಅಂತೆ ವೈಟ್ ವಾಲ್ಕರ್ಸ್ ವಾಲ್ ಹತ್ತಿರಕ್ಕೆ ಬರುತ್ತಿವೆಂದು ಪತ್ರ ಬರೆದು ಕಳಿಸಿದ್ದಾನೆಂದು ಇವರು ಮಾತಾಡುತ್ತಿರುವಾಗ ಇದನ್ನೆಲ್ಲ ಸ್ಯಾಮ್ ಕೇಳಿ ತನ್ನ ಮಾತನ್ನು ಮುಂದಿಡುತ್ತಾನೆ. ಆ ಬಾಲಕ ಬ್ರ್ಯಾನ್ ಸ್ಟಾರ್ಕ್ ನನ್ನು ನಾನೇ ಖುದ್ದಾಗಿ ವಾಲ್ ಕ್ರಾಸ್ ಮಾಡಿಸಿದ್ದೇನೆ. ಬಿಯಾಂಡ್ ದ ವಾಲ್ಗೆ ಹೋದವರು ಯಾರೂ ಮರಳಿ ಬಂದಿಲ್ಲ. ಆದರೆ ಈ ಬಾಲಕ ವಾಪಸ್ ಬಂದಿದ್ದಾನೆಂದರೆ ಅವನೇನೋ ಅಲ್ಲಿ ನೋಡಿ ಬಂದಿದ್ದಾನೆ. ನಾನು ಕೂಡ ವೈಟ್ ವಾಲ್ಕರ್ಸ್ ಅನ್ನು ತುಂಬಾ ಹತ್ತಿರದಲ್ಲಿ ನೋಡಿದ್ದೇನೆ. ಡೆಡ್ ಆರ್ಮಿ ನೋಡಿದ್ದೇನೆ. ಅವುಗಳು ನಿಜಕ್ಕೂ ಇವೆ. ನನ್ನ ಮಾತು ನಂಬಿ ವೆಸ್ಟರೋಸ್ನ ಎಲ್ಲ ಲಾರ್ಡ್ಸ್ ನೀವುಗಳು ಎಂದರೆ ತುಂಬಾ ಗೌರವ. ನೀವು ಅವರಿಗೆಲ್ಲರಿಗೂ ತಿಳಿಸಿದರೆ ಅವರು ನಿಮ್ಮ ಮಾತುಗಳ ಮೇಲೆ ಭರವಸೆ ಮಾಡುತ್ತಾರೆ ಮತ್ತು ವಾಲ್ಗೆ ರಕ್ಷಣೆ ಅಂತ ಇನ್ನಷ್ಟು ಜನರನ್ನು ನೇಮಕ ಮಾಡಬಹುದೆಂದು ಏನೇ ಹೇಳಿದರು ಈ ಮೇಸ್ಟರ್ಸ್ ಇದೆಲ್ಲ ಸುಳ್ಳು. ಆತರ ವೈಟ್ ವಾಲ್ಕರ್ಸ್ ನೈಟ್ ಕಿಂಗ್ ಇಲ್ಲವೇ ಇಲ್ಲವೆಂದು ವಾದ ಮಾಡುತ್ತಾರೆ. ಅಂದ್ರೆ ಇವರು ತಮ್ಮ ಕಣ್ಣಾರೆ ಕಂಡಾಗ ಮಾತ್ರ ಅವುಗಳ ಎಕ್ಸಿಸ್ಟೆನ್ಸ್ ನಂಬುವವರು. ಸ್ಯಾಮ್ಯಲಿಂದ ಆಚೆ ಹೋದಾಗ ಮಿಸ್ಟರ್ಸ್ ಎಬ್ರಸಿ ಕೇಳುತ್ತಾರೆ, ಡಿನೇರಿಯಸ್ ಟಾರ್ಗೆರಿಯನ್ ಈ ಸ್ಯಾಮ್ನ ತಂದೆ ಮತ್ತು ಈತನ ಸಹೋದರನ್ನು ಜೀವಂತವಾಗಿ ಸುಟ್ಟು ಹಾಕಿರುವ ವಿಷಯ ತಿಳಿಸಿದ್ದೀರಾ ಎಂದು ಕೇಳಿದಾಗ ಎಬ್ರಸ್ ಹೇಳುತ್ತಾರೆ, ಸ್ಯಾಮ್ ಒಬ್ಬ ಗುಡ್ ಸ್ಟೂಡೆಂಟ್. ಈ ದುಃಖಕರ ವಿಷಯ ಅವನಿಗೆ ತಿಳಿಸೋಕೆ ನನಗೆ ಯಾಕೋ ಮನಸ್ಸು ಬರ್ತಾ ಇಲ್ಲವೆಂದು ಸುಮ್ಮನಾಗುತ್ತಾರೆ. ಡ್ರ್ಯಾಗನ್ ಸ್ಟೋನ್ ನಲ್ಲಿ ಲಾರ್ಡ್ ವ್ಯಾರಿಸ್ ಮತ್ತು ಟೀರಿಯನ್ ಮಾತಾಡುತ್ತಿದ್ದಾರೆ. ವ್ಯಾರಿಸ್ ಟೀರಿಯನ್ಗೆ ಡಿನೇರಿಯಸ್ ಲ್ಯಾಂಡಲ್ ಮತ್ತು ಅವನ ಮಗ ಡಿಕಾನ್ ಅನ್ನು ಸುಡುವುದನ್ನು ನೀನು ತಡೆಯಬೇಕಿತ್ತು ಎಂದಾಗ ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದರೆ ಅವಳು ನನ್ನ ಮಾತೆ ಕೇಳಲಿಲ್ಲ. ನಾನು ಡಿನೇರಿಯಸ್ ಜಸ್ಟ್ ಹ್ಯಾಂಡ್, ಅವಳ ಬ್ರೇನ್ ಅಲ್ಲ. ತನ್ನ ತೀರ್ಮಾನವೇ ಫೈನಲ್ ಮಾಡಿಕೊಂಡಾಗ ನಾನೇನ್ ಮಾಡೋಕ್ ಸಾಧ್ಯ? ಇದಕ್ಕೆ ಲಾರ್ಡ್ ವ್ಯಾರಿಸ್ ಹೇಳ್ತಾರೆ, ನೀನೇನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಗೊತ್ತಿಲ್ಲ, ನೀನು ಡಿನೇರಿಯಸ್ ಅನ್ನು ಕಂಟ್ರೋಲ್ ಮಾಡಬೇಕು. ಅವಳು ನಿನ್ನ ಮಾತಿಗೂ ಗೌರವ ಕೊಡಬೇಕು. ಹಾಗೇನಾದರೂ ಮಾಡು ಎಂದು ಹೇಳುತ್ತಾರೆ. ಇವರ ಕೈಯಲ್ಲೊಂದು ಲೆಟರ್ ಇರುತ್ತದೆ. ಈ ಲೆಟರ್ ಕಿಂಗ್ ಇನ್ ದ ನಾರ್ತ್ ಜಾನ್ ಸ್ನೋಗೆ ಮಾತ್ರ ಎಂದು. ಈ ಲೆಟರ್ ಅಲ್ಲಿ ಬ್ರ್ಯಾನ್ ಮತ್ತು ಆರ್ಯ ಇಬ್ಬರು ವಿಂಟರ್ಫೆಲ್ಗೆ ಬಂದಾಯ್ತು ಎಂದು ಬರೆಯಲಾಗಿದೆ. ಇದರ ಜೊತೆ ನೈಟ್ ಆರ್ಮಿ ವಾಲ್ ಹತ್ತಿರಕ್ಕೆ ಬರುತ್ತಿವೆ ಅಂತಲೂ ಬರೆಯಲಾಗಿದೆ. ಜಾನ್ ತನ್ನ ಇಬ್ಬರು ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ಬಂದಿದ್ದಾರೆಂಬ ಗುಡ್ ನ್ಯೂಸ್ಗಿಂತ ನೈಟ್ ಆರ್ಮಿಯ ಬ್ಯಾಡ್ ನ್ಯೂಸ್ಗೆನೆ ತುಂಬಾ ತಲೆ ಕೆಡಿಸಿಕೊಳ್ಳುತ್ತಿದ್ದಾನೆ. ನಾನೀಗ ವಿಂಟರ್ಫೆಲ್ಗೆ ಹೋಗಬೇಕಾಗಿದೆ. ನನ್ನ ಜನರು ನನಗೋಸ್ಕರ ಕಾಯುತ್ತಿದ್ದಾರೆ. ಈ ಸಮಯದಲ್ಲಿ ನಾನು ಅವ್ರ ಜೊತೆ ಇರಬೇಕೆಂದು ಹೇಳುತ್ತಿದ್ದಾನೆ. ಜಾನ್ ಹೇಳುತ್ತಿದ್ದಾನೆ, ಈ ಯುದ್ಧದಲ್ಲಿ ನನಗೆ ಹೆಲ್ಪ್ ಮಾಡೋರು ಬರಲಿ ಬಿಡ್ಲಿ, ನಾನಂತೂ ನಮ್ಮ ಜನರನ್ನು ಕಾಪಾಡಿಕೊಳ್ಳುತ್ತೇನೆಂದಾಗ ಡಿನೇರಿಯಸ್ ಹೇಳುತ್ತಾಳೆ, ನೀನೊಬ್ಬನೇ ಏಕೆ ಹೋರಾಡುತ್ತೀಯಾ? ನಾವೆಲ್ಲರೂ ಸಹ ಮನುಷ್ಯರು. ಈಗ ಮನುಷ್ಯರು ಒಂದಾಗಿ ಆ ಡೆಡ್ ಆರ್ಮಿಯನ್ನು ಸೋಲಿಸೋಣ ಎಂದಾಗ ಇಡೀ ವೆಸ್ಟರೋಸ್ ಅಲ್ಲಿ ಅಧಿಕ ಪವರ್ ಮತ್ತು ಸೈನಿಕರಿರುವುದು ಸರ್ಸಿ ಕೈಯಲ್ಲಿ. ಅವಳನ್ನು ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿದರೆ ಒಳ್ಳೆದೆಂದು. ಅಂದ್ರೆ ಸರ್ಸಿಯನ್ನು ಬಿಯಾಂಡ್ ದ ವಾಲ್ ಅಲ್ಲಿರೋ ವೈಟ್ ವಾಲ್ಕರ್ಸ್ ಗಳನ್ನು ತೋರಿಸಲು ಹೇಳುತ್ತಿದ್ದಾರೆ. ಸದ್ಯದ ಟೈಮ್ಲೈನ್ ಅಲ್ಲಿ ಇಲ್ಲಿನ ಜನರು ಮದುವೆಗೆ ಬರೋದೇ ಅಂಜುತ್ತಾರೆ. ಹೀಗಿರುವಾಗ ಸರ್ಸಿ ಈ ಭಾಗಕ್ಕೆ ಬರುತ್ತಾಳೆಯೇ? ಇಲ್ಲ, ಅವಳು ಬರಲ್ಲವೆಂದಾಗ ಟೀರ್ನ್ ಹೇಳುತ್ತಾನೆ, ಅವಳು ಬರಲ್ಲ ಅಂದ್ರೆ ನಾವೇ ಆ ಡೆಡ್ ಆರ್ಮಿಯಲ್ಲಿರುವ ಒಂದು ವೈಟ್ ಅನ್ನು ಎತ್ಕೊಂಡು ಸರ್ಸಿಯ ಮುಂದೆ ಪ್ರಸ್ತುತಪಡಿಸೋಣ. ಆಗಲಾದರೂ ಸರ್ಸಿ ನಂಬುತ್ತಾಳೆ. ಅಲ್ಲಿವರೆಗೂ ಸರ್ಸಿ ನಮಗೆ ಸಹಾಯ ಮಾಡುವುದಿಲ್ಲವೆಂದು ಮಾತನಾಡಿಕೊಳ್ಳುತ್ತಾರೆ. ಆದ್ರೆ ಈಗ ಬಿಯಾಂಡ್ ದ ವಾಲ್ಗೆ ಹೋಗಿ ಒಂದು ವೈಟ್ ಅನ್ನು ಎತ್ತಾಕೊಂಡು ಬರೋದು ಯಾರು ಎಂದಾಗ ಜೋರಮೊಟ್ ಮುಂದಾಕಿ ನಾನು ಹೋಗುತ್ತೇನೆಂದು ಹೇಳುತ್ತಾನೆ. ಇದಕ್ಕೆ ಜಾನ್ ಹೇಳುತ್ತಾನೆ, ಬಿಯಾಂಡ್ ದ ವಾಲ್ ಅಲ್ಲಿರುವ ಸ್ಥಳಗಳ ಬಗ್ಗೆ ವೈಟ್ಲಿಂಗ್ಸ್ರಿಗೆ ಚೆನ್ನಾಗಿ ಗೊತ್ತು. ಅವರಲ್ಲಿನ ಕೆಲವರನ್ನು ಕಳಿಸಬೇಕು. ಆದರೆ ಈ ವೈಟ್ಲಿಂಗ್ಸ್ ಬೇರೆಯವರ ಆಜ್ಞೆ ಪಾಲಿಸುವುದಿಲ್ಲ. ನಾನೇ ಬಿಯಾಂಡ್ ದ ವಾಲ್ಗೆ ಹೋಗಬೇಕಾಗುತ್ತೆಂದಾಗ ಡಿನೇರಿಯಸ್ ಬೇಡ, ನೀವು ಹೋಗುದಿರಿ, ಇದಕ್ಕೆ ನಾನು ಪರ್ಮಿಷನ್ ಕೊಡಲ್ಲ ಎಂದಾಗ ಜಾನ್ ಡಿನೇರಿಯಸ್ಗೆ ರೆಸ್ಪೆಕ್ಟ್ ಕೊಡುತ್ತಾ, ನನಗೆ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ, ನಾನು ಕಿಂಗ್, ನಾನು ಹೋಗಲೇಬೇಕೆಂದು ತೀರ್ಮಾನ ಮಾಡಿಕೊಳ್ಳುತ್ತಾನೆ. ಆಯ್ತು, ಇವರೇನೋ ಒಂದು ವೈಟ್ ಅನ್ನು ಎತ್ತಾಕೊಂಡು ಬರ್ತಾರೆ. ಆದರೆ ಸರ್ಸಿ ಜೊತೆ ಮೀಟಿಂಗ್ ನಡೆಸಬೇಕಲ್ವಾ, ಅದು ಹೇಗೆ ಸಾಧ್ಯವೆಂದು ಮಾತು ಬಂದಾಗ ಟೀರಿಯನ್ ಹೇಳ್ತಾನೆ, ಸರ್ಸಿ ಯಾರ ಮಾತಿಗೂ ಕನ್ವಿನ್ಸ್ ಆಗುವುದಿಲ್ಲ. ಜೆಮಿ ಒಬ್ಬನೇ ಅವಳನ್ನು ಕನ್ವಿನ್ಸ್ ಮಾಡಲು ಸಾಧ್ಯ. ನಾನು ಜೆಮಿಗೆ ಇದೆಲ್ಲವನ್ನು ತಿಳಿಸುತ್ತೇನೆ. ಜೆಮಿ ಸರ್ಸಿಗೆ ತಿಳಿಸುತ್ತಾನೆ. ಸಿಂಪಲ್. ಆದರೆ ಟೀರಿಯನ್ ಜೆಮಿಯನ್ನು ಸೀಕ್ರೆಟ್ ಆಗಿ ಭೇಟಿಯಾಗುವುದಾದರೂ ಹೇಗೆಂದು ಸವಾಲು ಬಂದಾಗ ಇವರೆಲ್ಲರೂ ಸಣ್ಣ ಅವಸರನ್ನು ನೋಡುತ್ತಾರೆ. And how would you get into King's Landing?
I can smuggle you in. But if the gold cloaks were to recognize you, I'm warning you, I'm not a fighter. ಯಾಕಂದ್ರೆ ಸರ್ಡಾವಸ್ ಒಬ್ಬ ಸ್ಮಗ್ಲರ್. ಇವರಿಗೆ ಇಲ್ಲಿಗಲ್ ವಸ್ತುಗಳನ್ನು ಜನರನ್ನು ಕೋಟೆಯೊಳಗೆ ಕಳಿಸುವುದು ಗೊತ್ತು, ಅಲ್ಲಿಂದ ಕಿಡ್ನಾಪ್ ಮಾಡಿಸುವುದು ಗೊತ್ತು. ಈಗ ಟೀರಿಯನ್ ಮತ್ತು ಸರ್ಡಾವಸ್ ಕಿಂಗ್ಸ್ ಲ್ಯಾಂಡಿಂಗ್ ಕಡೆಗೆ ಹೊರಡುತ್ತಿದ್ದಾರೆ. ವಿಂಟರ್ಫೆಲ್ ಅಲ್ಲಿ ನಾರ್ದರ್ನ್ ಲಾರ್ಡ್ಸ್ ಡೈಲಿ ಏನಾದರೂ ಒಂದು ಕಂಪ್ಲೇಂಟ್ಸ್ ಮಾಡುತ್ತಲೇ ಇದ್ದಾರೆ. ಕಿಂಗ್ ಇನ್ ದ ನಾರ್ತ್ ಜಾನ್ ಸ್ನೋ ಇಲ್ಲಿ, ಅವನಲ್ಲಿಗೆ ಇನ್ನೂ ಬಂದಿಲ್ಲ, ಸುಮ್ಮನೆ ನೀವಾದರೂ ಇಲ್ಲಿನ ರೂಲರ್ ಕ್ವೀನ್ ಆಗಲಿಲ್ಲವೆಂದು ಹೇಳುತ್ತಿರುತ್ತಾರೆ. ಸಾನ್ಸಾ ಜಾನ್ ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾನೆ, ವೇಟ್ ಮಾಡಿ ಎಂದು ಇಷ್ಟೇ ಹೇಳಿ ಒಳ ನಡೆಯುತ್ತಾಳೆ. ಇವಳ ಹಿಂದೆ ಆರ್ಯಾನು ಇಲ್ಲಿಗೆ ಬಂದು ಸಾನ್ಸಾ ಹೇಳುತ್ತಾಳೆ, ನೀನು ಜಾನ್ ಇಲ್ಲಿಗೆ ಬರಬಾರದೆಂದೇ ಯೋಚನೆ ಮಾಡುತ್ತಿದ್ದೀಯಾ, ನೀನೇ ಇಲ್ಲಿನ ಕ್ವೀನ್ ಆಗಲು ಬಯಸುತ್ತೀಯಾ ಎಂದು ಕೇಳಿದಾಗ ಸಾನ್ಸಾ ಹೇಳುತ್ತಾಳೆ, ಇಲ್ಲ ಹಾಗೆಲ್ಲ ಏನೂ ಇಲ್ಲ, ಜಾನ್ನೇ ಇಲ್ಲಿನ ಕಿಂಗ್ ಎಂದು ಹೇಳುತ್ತಾಳೆ. ಇಲ್ಲಿ ಇವರಿಬ್ಬರ ಲಕ್ಷಣ ನೋಡುತ್ತಿದ್ದರೆ ಒಬ್ಬರಿಗೊಬ್ಬರ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗುತ್ತಿದೆ ಎಂದು ಭಾಸವಾಗುತ್ತದೆ. ಇದಕ್ಕಿಂತ ಮೊದಲು ಒಂದೆರಡು ಸೀನಲ್ಲಿ ಲಿಟಲ್ ಫಿಂಗರ್ ಸಾನ್ಸಾಳಿಗೆ ಎಲ್ಲರ ಅಗೇನ್ಸ್ಟ್ ಆಗಿರುವಂತೆ ಹೇಳುತ್ತಿದ್ದನ್ನು ನಾವು ನೋಡಿದ್ದೆವು. ಬಹುಶಃ ಇದು ಒಳಗೆ ಕಂಟಿನ್ಯೂ ಆಗಿರಬಹುದು. ಅದಕ್ಕಾಗಿ ಸಾನ್ಸಾ ದಿನೇ ಎಲ್ಲರನ್ನೂ ಅವಾಯ್ಡ್ ಮಾಡುತ್ತಿರಬಹುದು. ಸರ್ಡಾವೋಸ್ ಟೀರಿಯನ್ ಅನ್ನು ಕರೆದುಕೊಂಡು ಕಿಂಗ್ಸ್ ಲ್ಯಾಂಡಿಂಗ್ಗೆ ಬಂದಿದ್ದಾನೆ, ಟೀರಿಯನ್ ಅನ್ನು ಜಮಿಗೆ ಭೇಟಿ ಮಾಡಿಸಲು. ಟೀರಿಯನ್ ಸರ್ಡಾವೋಸ್ಗೆ ನಾನು ಪಟ್ಟಂತ ಕೆಲಸ ಮುಗಿಸ್ಕೊಂಡು ಬರ್ತೇನೆ, ಅಲ್ಲಿವರೆಗೆ ನೀವಿಲ್ಲೇ ಹಡಗು ನೋಡ್ಕೊಳ್ತೀರಿ ಎಂದಾಗ ಡಾವೋಸ್ ಹೇಳುತ್ತಾರೆ, ಇಲ್ಲಿ ನನ್ನದು ಒಂದು ಇಂಪಾರ್ಟೆಂಟ್ ಕೆಲಸವಿದೆ ಎಂದು ಹೇಳಿ ಇವರು ಕೂಡ ಸಿಟಿಯೊಳಗೆ ಬರುತ್ತಾರೆ. ಇಲ್ಲಿ ಟೀರಿಯನ್ ಹೇಗಾದರೂ ಮಾಡಿ ಬ್ರಾನ್ ಅನ್ನು ಫೈಂಡ್ ಔಟ್ ಮಾಡುತ್ತಾನೆ. ಬ್ರಾನ್ ಜಮಿಯನ್ನು ಟೀರಿಯನ್ ಮುಂದೆ ಕರೆದುಕೊಂಡು ಬಂದು ಬಿಡುತ್ತಾನೆ. ಟೀರಿಯನ್ ಜಮಿಗೆ ಹೇಳುತ್ತಾನೆ, ಸದ್ಯಕ್ಕೆ ಡೇನೇರಿಯಸ್ ಕಿಂಗ್ಸ್ ಲ್ಯಾಂಡಿಂಗ್ ಮೇಲೆ ಅಟ್ಯಾಕ್ ಮಾಡುವುದಿಲ್ಲ, ಅವಳ ಒಂದು ಕಂಡೀಷನ್ ಇದೆ, ಅದನ್ನು ನೀವು ಪಾಲಿಸು, ನಿಮಗೆ ಒಳ್ಳೆಯದು ಎಂದಾಗ ಜೆಮಿ ಹೇಳುತ್ತಾನೆ, ಸರ್ಸಿಯಂತೂ ಡೇನೇರಿಯಸ್ ಮುಂದೆ ತಲೆ ಬಾಗುವುದೇ ಇಲ್ಲ, ಬೇಕಾದರೆ ನೀನೇ ಸರ್ಸಿಯನ್ನು ಕನ್ವಿನ್ಸ್ ಮಾಡು ಎಂದು ಹೇಳುತ್ತಾನೆ. ಟೀರಿಯನ್, ನಾನು ಬಾಗುವುದರ ಬಗ್ಗೆ, ಸರೆಂಡರ್ ಆಗುವುದರ ಬಗ್ಗೆ ಮಾತನಾಡಲು ಇಲ್ಲಿಗೆ ಬಂದಿಲ್ಲ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋಕೆ ಬಂದಿದ್ದೇನೆಂದು ಹೇಳಿ ತಾನಿಲ್ಲಿಗೆ ಬಂದ ಉದ್ದೇಶವನ್ನು ತಿಳಿಸುತ್ತಾನೆ. ಸರ್ಸಿ ಮುಂದೆ ಒಂದು ವೈಟ್ ತರಲಾಗುತ್ತದೆ. ಈ ವೈಟ್ ಅನ್ನಾದರೂ ನೋಡಿ ಅದರ ವಿರುದ್ಧ ಹೋರಾಡಿ ಮಾನವೀಯತೆ ತೋರಿಸಲು ಹೇಳುತ್ತಿದ್ದಾನೆ. ಇಲ್ಲೇ ಆಚೆ ಸರ್ಡಾವೋಸ್ ಯಾರೋ ಒಬ್ಬರನ್ನು ಹುಡುಕುತ್ತಿದ್ದಾರೆ. ಆ ವ್ಯಕ್ತಿ ಸಿಕ್ಕಾಗ ನಮಗೆ ಗೊತ್ತಾಗುತ್ತದೆ ಅದು ಗೆಂಡ್ರಿ ಎಂದು. ಇವನು ಕಿಂಗ್ ರಾಬರ್ಟಿನ ಬಾಸ್ಟರ್ಡ್ ಸನ್. 2 ಸೀಸನ್ಸ್ಗಳ ಹಿಂದೆ ಮಲಿಸಂಡ್ರೆ ಈತನನ್ನು ಬಲಿ ಕೊಡಬೇಕೆಂದು ನಿಶ್ಚಯಿಸಿದ್ದಳು. ಆಗ ಸರ್ಡಾವೋಸ್ ಇವನನ್ನು ಅಲ್ಲಿಂದ ಪಾರು ಮಾಡಿಸಿ ಗೆಂಡ್ರಿಯನ್ನು ಕಾಪಾಡಿದ್ದರು. ಆಗ ಗೆಂಡ್ರಿ ಈ ಪ್ರಪಂಚದಲ್ಲಿ ತಾನೆಲ್ಲಿ ಹೋಗಲಿ, ನನಗೆಂತ ಸೇಫ್ ಪ್ಲೇಸ್ ಎಲ್ಲಿದೆ ಎಂದಾಗ ಸರ್ಡಾವೋಸ್ ಹೇಳಿದ್ದರು, ನೀನು ನಿನ್ನ ಶತ್ರುಗಳ ಹತ್ತಿರ ಇದ್ದಷ್ಟು ಸೇಫ್ ಎಂದು ಹೇಳಿದ್ದರು. ಗೆಂಡ್ರಿ ವಾಪಸ್ ಕಿಂಗ್ಸ್ ಲ್ಯಾಂಡಿಂಗ್ಗೆ ಬಂದು ತನ್ನ ಹೆಸರನ್ನು ಚೇಂಜ್ ಮಾಡಿಕೊಂಡು ಲೈಸ್ಟರ್ಸ್ ರವರ ಖಡ್ಗ, ಕವಚ, ಆರ್ಮರಿ ಕೆಲಸಕ್ಕೆ ಸೇರಿಕೊಂಡಿದ್ದನು. ಈ ಕೆಲಸ ಮಾಡಿ ಇವನೀಗ ಬೇಸತ್ತೋಗಿರುತ್ತಾನೆ. ಸರ್ಡಾವೋಸ್ ಇವನನ್ನು, ಒಂದು ಕೆಲಸ ಇದೆ, ನನ್ನ ಜೊತೆ ಬಂದು ಮಾಡ್ತೀಯ ಎಂದು ಕೇಳುವುದೇ ತಡ ಗೆಂಡ್ರಿ ಉಟ್ಟು ಬಟ್ಟೆ ಮೇಲೇನೆ ಇವರ ಜೊತೆ ಹೋಗಲು ಸಿದ್ಧನಾಗುತ್ತಾನೆ. ಅಂದ್ರೆ ಗೆಂಡ್ರಿಗೆ ಸರ್ಡಾವೋಸ್ ಮೇಲೆ ಅಷ್ಟು ಭರವಸೆ. ಇವನು ಇಲ್ಲಿ ಇದ್ದಾಗಲೇ ತನಗೆ ಅಂತ ಒಂದು ವೆಪನ್ ತಯಾರಿಸಿಕೊಂಡಿರುತ್ತಾನೆ. ಇದು ಖಡ್ಗ ಅಲ್ಲ, ವಾರ್ ಹ್ಯಾಮರ್. ಕಿಂಗ್ ರಾಬರ್ಟ್ನು ಸಹ ವಾರ್ ಹ್ಯಾಮರ್ ಅನ್ನು ಬಳಸುತ್ತಿದ್ದರು. ಇವರು ಖಡ್ಗ ಬೀಸುವುದರಲ್ಲಿ ಅನ್ಕಂಫರ್ಟೇಬಲ್ ಆಗುತ್ತಿದ್ದರು. ಅದಕ್ಕಾಗಿ ಇವರು ಯುದ್ಧ ಭೂಮಿಯಲ್ಲಿ ವಾರ್ ಹ್ಯಾಮರ್ ಅನ್ನೇ ಯೂಸ್ ಮಾಡುತ್ತಿದ್ದರು. ರಾಬರ್ಟ್ ತಮ್ಮ ಈ ವಾರ್ ಹ್ಯಾಮರ್ ನಿಂದ ಯುದ್ಧದಲ್ಲಿ ರೆಗಾರ್ ಟಾರಿಯರ್ ನೋಡಿದು ಸಾಯಿಸಿದ್ದರು. ಈಗಿಲ್ಲಿ ಗೆಂಡ್ರಿ ಈ ವಾರ್ ಹ್ಯಾಮರ್ ನಿಂದ ತನ್ನ ದಾರಿಗೆ ಅಡ್ಡಿಯಾದ ಇಬ್ಬರು ಗೋಲ್ಡ್ ಕ್ಲೋಕ್ ಸೈನಿಕರನ್ನು ಸಾಯಿಸಿ ಹಾಕುತ್ತಾನೆ. ಗೆಂಡ್ರಿ ತನ್ನ ತಂದೆಯ ಗುಣಲಕ್ಷಣಗಳನ್ನು ಹೊಂದಿದ್ದಾನೆ. ಜಾನ್ ಅರನ್ ಹೇಳಿದ್ದು ಸರಿಯಾಗಿ ಇದೆ, ದ ಸೀಡ್ ಈಸ್ ಸ್ಟ್ರಾಂಗ್. ನೆಕ್ಸ್ಟ್ ಜೆಮಿ ಸರ್ಸಿ ಬಳಿ ಬಂದು ಟೀರಿಯನ್ ಬಂದು ಹೇಳಿದ ವಿಷಯದ ಬಗ್ಗೆ ಡಿಸ್ಕಸ್ ಮಾಡುತ್ತಾನೆ. ಸರ್ಸಿ ಈ ವೈಟ್ ವಾಕರ್ಸ್ ಗಳೆಲ್ಲ ಮೂಢನಂಬಿಕೆ ಎಂದಾಗ ಅದಕ್ಕೆ ಜೆಮಿ ಹೇಳುತ್ತಾನೆ, ಹೌದು, ಮೊದಲು ನಾನು ಕೂಡ ನಂಬಲಿಲ್ಲ. ಟೀರಿಯನ್ ಮತ್ತು ಡಿನೇರಿಯಸ್ ಒಂದು ಮೀಟಿಂಗ್ ಏರ್ಪಡಿಸಲಿದ್ದಾರೆ. ಈ ಮೀಟಿಂಗ್ ಅಲ್ಲಿ ನಮಗೊಂದು ವೈಟ್ ಅನ್ನು ಸಹ ತೋರಿಸಲಿದ್ದಾರೆ ಪ್ರೂಫ್ಗೆಂದು. ಸರ್ಸಿ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆಯ್ತು, ಮುಂದೆ ನೋಡೋಣವೆಂದು ಹೇಳಿ ತಾನು ಗರ್ಭಿಣಿಯಾಗಿದ್ದೇನೆಂದು ಸಿಹಿ ಸುದ್ದಿಯನ್ನು ತಿಳಿಸುತ್ತಾಳೆ. ಜೆಮಿ ಈ ವಿಷಯ ಕೇಳಿ ಹ್ಯಾಪಿಯಾಗಿ, ಜನರು ಈ ಮಗುವಿನ ತಂದೆ ಯಾರೆಂದು ಕೇಳಿದರೆ ನೀನೇನು ಹೇಳುತ್ತೀಯ ಎಂದಾಗ ಸರ್ಸಿ, ನಾನು ಪ್ರೌಡ್ ಆಗಿ ಹೇಳುವೆ, ಅದು ನಿನ್ನದೇ ಎಂದು. ಸರ್ಸಿ ಈಗ ಪವರ್ಫುಲ್ ಪೊಸಿಷನ್ ನಲ್ಲಿದ್ದಾಳೆ. ಜನರು ಇವಳ ಬಗ್ಗೆ ಏನ್ ಮಾತನಾಡಿಕೊಂಡರು ಇವಳಿಗೇನು, ತನಗೆ ಇಷ್ಟ ಬಂದಂಗೆ ಜೀವನ ಸಾಗಿಸುತ್ತಿದ್ದಾಳೆ. ಸರ್ಡಾವೋಸ್, ಗೆಂಡ್ರಿ ಮತ್ತು ಟೀರಿಯನ್ ಮರಳಿ ಡ್ರ್ಯಾಗನ್ ಸ್ಟೋರ್ಗೆ ಬಂದಾಯ್ತು. ಸರ್ಡಾವೋಸ್ ಗೆಂಡ್ರಿಗೆ, ನೀನಿಲ್ಲಿ ನಿನ್ನ ಹೆಸರು, ನೀನ್ ಯಾರ ಮಗ ಅಂತ ಯಾರಿಗೂ ಹೇಳಬೇಡ ಎಂದು ಹೇಳಿದರು. ಗೆಂಡ್ರಿ ಹ್ಞೂ ಆಯ್ತು ಅಂತ ಹೇಳಿ ಜಾನ್ ಹತ್ತಿರ ಬಂದು, ನಾನು ಗೆಂಡ್ರಿ, ರಾಬರ್ಟ್ ಬರಾಚಿಯನ್ನ ಬಾಸ್ಟರ್ಡ್ ಸನ್ ಅಂತ ಹೇಳಿಬಿಡುತ್ತಾನೆ. It's Gendry, Your Grace. I'm Robert Baratheon's son, bastard son. ಇವನು ನಿಜ ಹೇಳೋ ಕಾರಣವೇನೆಂದರೆ ಇವರಿಬ್ಬರ ತಂದೆಯಂದಿರು ಕ್ಲೋಸ್ ಫ್ರೆಂಡ್ಸ್. ಇವರು ಒಬ್ಬರಿಗೊಬ್ಬರನ್ನು ನಂಬುತ್ತಿದ್ದರು, ರೆಸ್ಪೆಕ್ಟ್ ಕೊಡುತ್ತಿದ್ದರು. ಈಗ ನಾವು ಕೂಡ ಅವರ ಹಾಗೇನೆ ಫ್ರೆಂಡ್ಸ್ ಆಗಿರೋಣ ಎಂದು ಗೆಂಡ್ರಿ ಹೇಳುತ್ತಾನೆ. ಜಾನ್ ಹೇಳುತ್ತಾನೆ, ನಾನು ನಿನ್ನ ತಂದೆಯನ್ನು ವಿಂಟರ್ಫೆಲ್ ನೋಡಿದ್ದೇನೆಂದು. ನಾನು ಸಹ ನಿನ್ನ ತಂದೆಯನ್ನು ನೋಡಿದ್ದೇನೆ, ನಾನು ಕೆಲಸ ಮಾಡೋ ಶಾಪ್ಗೆ ಆಗಾಗ ಬಂದು ವಿಸಿಟ್ ಮಾಡುತ್ತಿದ್ದರೆಂದು ಹೇಳುತ್ತಾನೆ. ಹೀಗೆ ಇವರಿಬ್ಬರು ಸ್ವಲ್ಪ ಜೋಕ್ ಮಾಡುತ್ತಾರೆ. ಫೈನಲಿ ಸರ್ಡಾವೋಸ್, ಗೆಂಡ್ರಿ, ಜಾನ್ ಸ್ನೋ ಮತ್ತು ಜೋರಾ ಮಾರ್ಮೋಂಟ್ ಡ್ರ್ಯಾಗನ್ ಸ್ಟೋರ್ನಿಂದ ಈಸ್ಟ್ ವಾಚ್ ಕಡೆಗೆ ಹೊರಟಿದ್ದಾರೆ. ಹೋಗುವ ಮೊದಲು ಟೀರಿಯನ್ ಜೋರಾಗಿ
ಸಾಯಬೇಡ, ನೀನು ಮರಳಿ ಸೇಫಾಗಿ ಬಾ ಎಂದು ಶುಭಾರಿಸುತ್ತಾನೆ. ಜಾನ್ ಸ್ನೋ ಇಲ್ಲಿಂದ ಹೊರಡುವಾಗ ಡಿನೇರಿಯಸ್ಗೆ ನಾನೀಗ ಹೋಗುತ್ತಿದ್ದೇನೆ, ಅಕಸ್ಮಾತ್ ನಾನೇನಾದರೂ ಬಿಯಾಂಡ್ ದ ವಾಲ್ ಅಲ್ಲಿ ಸಾವನ್ನಪ್ಪಿದರೆ ನಿಮಗೆ ಕಿಂಗ್ ಇನ್ ದ ನಾರ್ತ್ ಅನ್ನು ಡೀಲ್ ಮಾಡೋದು ತಪ್ಪಿತೆಂದಾಗ ಡಿನೇರಿಯಸ್ ಚಿಂತಿಸಬೇಡ, ನಾನೆಲ್ಲವನ್ನು ನೋಡಿಕೊಳ್ಳುತ್ತೇನೆ, ನಿನಗೇನೂ ಆಗಲ್ಲವೆಂದು ಕಾಳಜಿ ವಹಿಸುತ್ತಾಳೆ. ಇಲ್ಲಿ ಡಿನೇರಿಯಸ್ಳನ್ನು ನೋಡುತ್ತಿದ್ದರೆ ಇವಳು ಈತನನ್ನು ಇಷ್ಟಪಡುತ್ತಿದ್ದಾಳೆಂದು ನಮಗೆ ಅರಿವಾಗುತ್ತದೆ. ಜಾನ್ ಇಲ್ಲಿಂದ ಹೋಗುತ್ತಿದ್ದನ್ನು ನೋಡಿ ಡಿನೇರಿಯಸ್ ಬೇಜಾರಾಗುತ್ತಿದ್ದಾಳೆ. ಸಿಟಿಡೆಲ್ ಅಲ್ಲಿ ಸ್ಯಾಮ್ ಬರೆದು ಸುಸ್ತಾಗಿರುತ್ತಾನೆ. ಹಿಂದಿನ ಎಪಿಸೋಡ್ ಅಲ್ಲಿ ಎಬ್ರೋಸ್ ಸ್ಯಾಮ್ಗೆ ಒಂದು ಕೆಲಸ ಕೊಟ್ಟಿದ್ದರು, ಹಳೆಯ ಲೆಟರ್ಸ್ಗಳನ್ನು ಪುಸ್ತಕಗಳನ್ನು ಪುನಃ ಬರೆಯುವ ಕೆಲಸ. ಸ್ಯಾಮ್ ಇಲ್ಲಿ ಕೆಲಸ ಮಾಡುವಾಗ ಗಿಲ್ಲಿ ಸಿಟಿಡೆಲ್ನ ಒಂದಿಷ್ಟು ಮಾಹಿತಿಯನ್ನು ಓದಿ ಸ್ಯಾಮ್ಗೆ ತಿಳಿಸುತ್ತಿದ್ದಾಳೆ. ಸಿಟಿಡೆಲ್ ಅಲ್ಲಿ ಎಷ್ಟು ಮೆಟಲ್ಗಳಿವೆ, ಎಷ್ಟು ಕಿಟಕಿಗಳಿವೆ ಎಂದು ವೇಸ್ಟ್ ಇನ್ಫಾರ್ಮೇಶನ್ಸ್ಗಳನ್ನು ತಿಳಿಸುತ್ತಾ ಒಂದು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನು ಸ್ಯಾಮ್ಗೆ ತಿಳಿಸುತ್ತಾಳೆ. ಆದರೆ ಸ್ಯಾಮ್ ಈ ಇನ್ಫಾರ್ಮೇಶನ್ ಅನ್ನು ವೇಸ್ಟ್ ಎಂದು ಪರಿಗಣಿಸಿ ಹ್ಞೂ ಅಂತ ಕೆಲಸ ಮಾಡ್ತಿದ್ದಾನೆ. ಅಂದ್ರೆ ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿತ್ತು, ಕೊಡುವುದಿಲ್ಲ. ಏನಪ್ಪಾ ಆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರೆ ಮ್ಯಾಡ್ ಕಿಂಗ್ ನ ಹಿರಿಯ ಮಗ ರೆಗಾರ್ ಟಾರ್ಗೆರಿಯನ್ ಡೋರ್ನಲ್ಲಿ ರಹಸ್ಯಮಯವಾಗಿ ಲೀಗಲ್ ಆಗಿ ಮತ್ತೊಂದು ಮದುವೆಯಾದನಂತ ಗಿಲ್ಲಿ ಓದಿ ಹೇಳುತ್ತಿದ್ದಾಳೆ. ಅಂದ್ರೆ ಗಿಲ್ಲಿ ಓದುತ್ತಿರುವುದು ಬಹುಶಃ ರೆಗಾರ್ ಟಾರ್ಗೆರಿಯನ್ನ ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರಬಹುದು. ಈಗ ನಮಗೆ ಸ್ವಲ್ಪ ಕ್ಲಾಶ್ ಆಗುತ್ತದೆ. ರೆಗಾರ್ ಟಾರ್ಗೆರಿಯನ್ ಮದುವೆಯಾಗಿದ್ದು ಡೋರ್ನಲ್ಲಿ. ಇದೇ ಡೋರ್ನಲ್ಲೇ ಲಿಯಾನಾ ಸ್ಟಾರ್ಕ್ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟು ಸಾವನ್ನಪ್ಪಿದಳು. ಈ ಗಂಡು ಮಗುನೇ ಜಾನ್ ಸ್ನೋ ಅಂತ ನಮಗೆ ಖಚಿತವಾಗಿದೆ. ಆದರೆ ಜಾನಿನ ನಿಜವಾದ ತಂದೆ ಇವರಿರಬಹುದಾ ಎಂದೇ ನಮ್ಮ ಡೌಟ್. ನೋಡೋಣ ಮುಂದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬಹುದು. ಸ್ಯಾಮ್ ಇಲ್ಲಿ ಯಾವ ತರ ಬಿಹೇವ್ ಮಾಡ್ತಿದ್ದಾರೆಂದರೆ ಇವನು ಈ ಮೆಸ್ಟರ್ಸ್ ಗಳ ಜೊತೆ ಇದ್ದು ಅವರ ಚಾಳಿ ಕಲ್ತಿದ್ದಾನೆ. ಅವರ ಹಾಗೆ ಬೇಗನೆ ಸಿಟ್ಟು ಮಾಡಿಕೊಳ್ತಿದ್ದಾನೆ. ಫೈನಲಿ ಸ್ಯಾಮ್ಗೆ ಅದೇನಾಯ್ತು ಗೊತ್ತಿಲ್ಲ, ಸಾಕು ಈ ಸಿಟಡೆಲ್ ನ ಸಹವಾಸ ಎಂದು ಎದ್ದಿಂತು ಆ ರೆಸ್ಟ್ರಿಕ್ಟ್ ಏರಿಯಾದಲ್ಲಿದ್ದಂತಹ ಕೆಲವು ಪುಸ್ತಕಗಳನ್ನು ಕದ್ದುಕೊಂಡು ರಾತ್ರೋರಾತ್ರಿ ಯಾರಿಗೂ ಹೇಳದೆ ಇಲ್ಲಿಂದ ಹೊರಟೋಗುತ್ತಾನೆ. ಇವನು ಇಲ್ಲಿಗೆ ಬಂದಿದ್ದು ಮೇಸ್ಟರ್ಸ್ ಪದವಿ ಪೂರ್ಣಗೊಳಿಸಿ ಲೈಸೆನ್ಸ್ ಎಂಬ ಚೈನ್ ಅನ್ನು ಪಡೆದುಕೊಳ್ಳಲು ಬಂದವನು ಈಗ ಅರ್ಧಕ್ಕೆ ಬಿಟ್ಟು ಹೋಗುತ್ತಿದ್ದಾನೆ. ಈಗ ನೋಡೋಣ ವಿಂಟರ್ಫೆಲ್ಲಿನ ಮೈಂಡ್ ಗೇಮ್ಸ್ಗಳು. ಆರ್ಯ ಲಿಟಲ್ ಫಿಂಗರ್ ಎಲ್ಲೆಲ್ಲಿ ಹೋಗುತ್ತಿದ್ದಾನೆ, ಏನೇನ್ ಮಾಡ್ತಿದ್ದಾನೆ ಎಂದು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡುತ್ತಿದ್ದಾಳೆ. ಈ ವಿಷಯ ಲಿಟಲ್ ಫಿಂಗರ್ಗೆ ಒಬ್ಬ ಸೇವಕಿ ಬಂದು ಹೇಳುತ್ತಾಳೆ. ಆಗಿಂದ ಲಿಟಲ್ ಫಿಂಗರ್ ಹುಷಾರಾಗಿ ಹ್ಯಾಂಡಲ್ ಮಾಡುತ್ತಾನೆ. ಇವನಿಗೀಗ ಗೊತ್ತು ಆರ್ಯ ತನ್ನನ್ನೇ ವಾಚ್ ಮಾಡುತ್ತಿದ್ದಾಳೆಂದು. ಇವನೊಂದು ಪರ್ಫೆಕ್ಟ್ ಮೈಂಡ್ ಗೇಮ್ ಆಡುತ್ತಾನೆ. ಲಿಟಲ್ ಫಿಂಗರ್ ಮಿಸ್ಟರ್ ವೋಲ್ಕನ್ಗೆ ಒಂದು ಪತ್ರದ ಬಗ್ಗೆ ಹೇಳಿದನು. ಮಿಸ್ಟರ್ ವೋಲ್ಕನ್ ಇವನು ಹೇಳಿದ ಆ ಲೆಟರ್ ಅನ್ನು ಹುಡುಕಿ ತಂದು ಕೊಡುತ್ತಾರೆ. ಲಿಟಲ್ ಫಿಂಗರ್ ಈ ಲೆಟರ್ ಅನ್ನು ತೆಗೆದುಕೊಂಡು ತನ್ನ ರೂಮ್ಗೆ ಹೋಗಿ ಆ ಲೆಟರ್ ಅನ್ನು ಇಲ್ಲಿ ಬಚ್ಚಿಟ್ಟು ಡೋರ್ ಲಾಕ್ ಮಾಡಿಕೊಂಡು ಆಚೆ ಹೊರಡುತ್ತಾನೆ. ಆರ್ಯಗೆ ಆ ಲೆಟರ್ ಅಲ್ಲಿ ಏನಿದೆ, ಯಾರು ಕಳಿಸಿದ್ದೆಂದು ಗೊತ್ತಾಗಬೇಕಿದೆ. ಆರ್ಯ ಈ ರೂಮ್ನ ಲಾಕ್ ಹ್ಯಾಕ್ ಮಾಡಿ ಒಳಗೆ ನಡೆದು ಆ ಲೆಟರ್ ಅನ್ನು ಹುಡುಕುತ್ತಾಳೆ. ಆಕ್ಚುಲಿ ಈ ಲೆಟರ್ ಅನ್ನು ಒಂದ್ಸಲ ಸಾನ್ಸಾ ರಾಬ್ಗೆ ಬರೆದು ಕಳಿಸಿದ್ದಳು. ಈ ಲೆಟರ್ ಅಲ್ಲಿ ಏನಿದೆ ಎಂದರೆ ಕಿಂಗ್ ರಾಬರ್ಟ್ ಭೇಟಿಯಾಡುವಾಗ ಸಾವನ್ನಪ್ಪಿದರು. ತಂದೆ ನೆಡ್ ಸ್ಟಾರ್ಕ್ ಐರನ್ ಥ್ರೋನ್ ಪಡೆಯಲು ಸಾಮ್ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ಮರಣದಂಡನೆ ಶಿಕ್ಷೆ ವಿಧಿಸಿದರು. ಇದರಲ್ಲಿ ಲ್ಯಾನಿಸ್ಟರ್ಸ್ ರವರ ತಪ್ಪೇನಿಲ್ಲ. ಲ್ಯಾನಿಸ್ಟರ್ಸ್ ನನ್ನನ್ನು ಅಂದ್ರೆ ಸಾನ್ಸಾಳನ್ನು ತುಂಬಾ ಕಾಳಜಿ ಮಾಡುತ್ತಿದ್ದಾರೆ. ಲ್ಯಾನಿಸ್ಟರ್ಸ್ ತುಂಬಾ ಒಳ್ಳೆಯವರು. ಜಾಫ್ರಿನೇ ಇಲ್ಲಿನ ಅಸಲಿ ಕಿಂಗ್. ನೀನು ಯುದ್ಧ ಹೋರಾಟ ಅಂತ ವೈಲೆನ್ಸ್ ಮಾಡಬೇಡ. ನೀನು ಕಿಂಗ್ಸ್ ಲ್ಯಾಂಡಿಗೆ ಬಂದು ಜಾಫ್ರಿ ಮುಂದೆ ತಲೆಬಾಗಿ ನೀನೇ ನಮ್ಮೆಲ್ಲರ ಕಿಂಗ್ ಎಂದು ಸ್ವೀಕರಿಸಿ ಎಲ್ಲವೂ ಶಾಂತವಾಗಿ ಸಾಗಲು ಪತ್ರ ಬರೆದು ಕಳಿಸಿದ್ದಳು. ಈ ಪತ್ರವನ್ನು ಮಿಸ್ಟರ್ ಲುವಿನ್ ಪರಿಶೀಲಿಸಿದಾಗ ಇದರಲ್ಲಿನ ಬರವಣಿಗೆ ಸಾನ್ಸಾಳದ್ದೇ, ಆದರೆ ಹೇಳಿಕೆಗಳು ಸರ್ಸಿ ತರ ಇದೆ ಎಂದು ಹೇಳಿದ್ದರು. ಆಗ ಸರ್ಸಿ ಸಾನ್ಸಾಳನ್ನು ಹೆದರಿಸಿ ಬೆದರಿಸಿ ಅವಳಿಂದ ಈ ಪತ್ರ ಬರೆದು ಕಳಿಸಿದ್ದಳು. ಆಗಿನ ಸಿಚುವೇಶನ್ ಹಾಗಿತ್ತು. ಈಗ ಈ ಪತ್ರ ಓದಿ ಆರ್ಯ ಸಾನ್ಸಾ ಮೇಲೆ ಸಿಟ್ಟಾಗುತ್ತಾಳೆ. ತನ್ನ ಸಹೋದರಿ ಸಾನ್ಸಾ ಮೊದಲಿನಿಂದಾನು ಲ್ಯಾನಿಸ್ಟರ್ಸ್ಗೆ ಸಪೋರ್ಟ್ ಮಾಡುತ್ತಾ ಬಂದಿದ್ದಾಳೆ. ನಮ್ಮಪ್ಪ ಸಾಯೋ ಕಾರಣ ಇವಳು ಇರಬಹುದೆಂಬ ನೆಗೆಟಿವ್ ಥಿಂಕಿಂಗ್ ಇವಳ ತಲೆಯಲ್ಲಿ ಉದ್ಭವವಾಗುತ್ತವೆ. ಆರ್ಯ ಈ ರೂಮ್ನಿಂದ ಆಚೆ ಹೋಗುವುದನ್ನು ಲಿಟಲ್ ಫಿಂಗರ್ ನೋಡುತ್ತಾನೆ. ಲಿಟಲ್ ಫಿಂಗರ್ ಈ ಇಬ್ಬರ ಸಿಸ್ಟರ್ಸ್ ಅನ್ನು ರೊಚ್ಚಿಗಿಳಿಸಲು ತುಂಬಾ ಸ್ಮೂತ್ ಆಗಿ ಕಾರ್ಯನಿರ್ವಹಿಸಿದ್ದಾನೆ. ಅಂದ್ರೆ ಎಲ್ಲವೂ ತಾನು ಅನ್ಕೊಂಡಂಗೆ ಆಗುತ್ತೆಂದು ಇವನು ಅಂದ್ಕೊಂಡಿದ್ದಾನೆ. ನೆಕ್ಸ್ಟ್ ಸೀನ್ ವಾಲ್ ಈಸ್ಟ್ ವಾಚ್ ಗೆ ಆಗಮಿಸಿದ್ದಾರೆ ಜಾನ್, ಸರ್ಡಾವಸ್ ಮತ್ತು ಗೆನ್ರಿ. ಹಿಂದಿನ ಎಪಿಸೋಡ್ ಅಲ್ಲಿ ಜಾನ್ ಟಾರ್ಮೊಂಡ್ ಅನ್ನು ಈ ಈಸ್ಟ್ ವಾಚ್ ಬೈ ದ ಸೀ ಅನ್ನು ನೋಡಿಕೊಳ್ಳಲು ಟಾರ್ಮೊಂಡ್ ಗೆ ಹೇಳಿದನು. ಆಗಿಂದ ಟಾರ್ಮೊಂಡ್ ಈ ಕ್ಯಾಸಲ್ ಅನ್ನು ನೋಡಿಕೊಳ್ಳುತ್ತಿದ್ದಾನೆ. ಜಾನ್ ಟಾರ್ಮೊಂಡ್ ಗೆ ಬಿಯಾಂಡ್ ದ ವಾಲ್ ಗೆ ಹೋಗುವ ಉದ್ದೇಶ ತಿಳಿಸುತ್ತಾನೆ. ಟಾರ್ಮೊಂಡ್ ಹೇಳ್ತಾನೆ, ಇಲ್ಲಿ ನೀವಷ್ಟೇ ಬಿಯಾಂಡ್ ದ ವಾಲ್ ಗೆ ಹೋಗಲು ಬಯಸಿಲ್ಲ, ಇನ್ನೂ 4 ಜನರಿದ್ದಾರೆ. ಅವರು ಸಹ ಬಿಯಾಂಡ್ ದ ವಾಲ್ ಗೆ ಹೋಗುತ್ತಿದ್ದರು. ನಾನು ಅವರನ್ನು ತಡೆದು ಬಂಧಿಸಿದ್ದೇನೆಂದಾಗ ಜಾನ್ ಯಾರವರು ತೋರಿಸು ಎಂದು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಹೌಂಡ್, ಥೋರಸ್ ಆಫ್ ಮೀರ್ ಮತ್ತು ಬೆರಿಕ್ ಡೊಂಡರೆನ್ ಇರುತ್ತಾರೆ. ಈ ಎರಡೂ ಟೀಮ್ ಪರಸ್ಪರ ನೋಡಿಕೊಂಡು ಆಶ್ಚರ್ಯಪಡುತ್ತಾರೆ. ಜಾನ್ ಹೌಂಡ್ ಅನ್ನು ನೋಡಿ ಗುರುತಿಸುತ್ತಾನೆ. ಗೆನ್ರಿ ಈ ಮೂವರು ಬ್ರದರ್ಹುಡ್ ವಿತೌಟ್ ಬ್ಯಾನರ್ಸ್, ಇವರು ಮೋಸಗಾರರು, ನನ್ನನ್ನು ಒಬ್ಬ ಮಾಟಗಾತಿಗೆ ಮಾರಿದವರೆಂದು ಹೇಳುತ್ತಿದ್ದಾನೆ. ಜೋರಾ ಥೋರಸ್ ನನ್ನು ಗುರುತಿಸುತ್ತಾನೆ. ಇವರಿಬ್ಬರು ಒಂದು ಸಮಯದಲ್ಲಿ ಕಿಂಗ್ ರಾಬರ್ಟ್ ಬರಾಥಿನ್ಗೋಸ್ಕರ ಫೈಟ್ ಮಾಡಿದವರು. ಆಗ ಇವರಿಬ್ಬರು ಒಂದೇ ಟೀಮ್ ಅಲ್ಲಿ ಕೆಲಸ ಮಾಡಿದವರು. ಥೋರಸ್ ಆಫ್ ಮೀರ್ ಜೋರಾಗೆ, ಹೇ ಜೋರಾ ಮೊರ್ಮೊಂಟ್, ನೀನಿಲ್ಲಿ ಏನ್ ಮಾಡ್ತಿದ್ದೆ ಎಂದಾಗ ಇದನ್ನು ಕೇಳಿ ಟಾರ್ಮೊಂಡ್ ಆಶ್ಚರ್ಯದಿಂದ ಜೋರಾಗಿ ಕೇಳುತ್ತಾನೆ, ನೀನು ಲಾರ್ಡ್ ಕಮೇಡರ್ ಜೋರ್ ಮೊರ್ಮೊಂಟ್ ರವರ ಮಗನ? ನಿಮ್ಮ ತಂದೆ ನಮ್ಮ ಜನರನ್ನು ಕೊಂದಿದ್ದಾರೆ ಎಂದಾಗ ಜೋರಾ ಹೇಳುತ್ತಾನೆ, ನೀವು ಸಹ ಅವರ ಜನರನ್ನು ಕೊಂದಿದ್ದೀರಾ ಎಂದು ಹೇಳುತ್ತಾನೆ.
ಇವರೆಲ್ಲರೂ ಒಂದು ಮತ್ತೊಂದು ಕಾರಣಗಳಿಂದ ಒಬ್ಬರಿಗೊಬ್ಬರ ಶತ್ರುಗಳು. ಆದರೆ ಸದ್ಯಕ್ಕೆ ಇವರೆಲ್ಲರೂ ಉಸಿರಾಡುವ ಮನುಷ್ಯರು. ನಮ್ಮ ನಿಜವಾದ ಶತ್ರು ಬಿಯಾಂಡ್ ದ ವಾಲ್ ಅಲ್ಲಿವೆ. ಬನ್ನಿ ಬಂದ್ ಕೆಲಸ ಮುಗಿಸೋಣವೆಂದು ಈ ಎಲ್ಲಾ ಸೂಪರ್ ಹೀರೋಸ್ ಬಿಯಾಂಡ್ ದ ವಾಲ್ ಕಡೆಗೆ ಹೆಜ್ಜೆ ಹಾಕುತ್ತಾರೆ ವೈಟ್ಸ್ ಗಳ ಬೇಟೆಯಾಡಲು. ಬಿಯಾಂಡ್ ದ ವಾಲ್ಗೆ ಹೋದವರು ಎಷ್ಟು ಜನ ಮರಳಿ ಬರ್ತಾರೋ ನೋಡೋಣ ಮುಂದಿನ ಎಪಿಸೋಡ್ ಅಲ್ಲಿ. ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗೇಮ್ ಆಫ್ ಥ್ರೋನ್ಸ್ ಸೀಸನ್ 7 ಎಪಿಸೋಡ್ ನಂಬರ್ 5. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.